ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಏನು ನೀನ್ ನಮ್ಮನೆಗ್ ಬರ್ತಿದ್ಯಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಸದ್ಯ ಈಗ್ಲಾದ್ರೂ ಮದ್ವೆ ಆಗ್ಬೇಕು ಅನ್ಕೊಂಡಿಯಲ್ಲ. ನಾನೇನು ಮೈಸೂರಲ್ಲಿ ಒಂದು ಆಶ್ರಮ ಓಪನ್ ಮಾಡಿ ಲೇಡಿ ಸ್ವಾಮಿ ಆಗ್ಬಿಡ್ತೀಯ ಅನ್ಕೊಂಡಿದ್ದೆ. ಸರಿ, ಫೋನಲ್ಲೆಲ್ಲ ಮಾತಾಡೋದು ಬೇಡ, ಮನೆಗೆ ಬಂದ್ಬಿಡು, ಇಲ್ಲೇ ಕುತ್ಕೊಂಡು ಮಾತಾಡೋಣ. ಬಾಯಮ್ಮ. ಗೌಡ್ರ, ನೀವ್ ಯಾವಾಗ ಇಲ್ಲಿ ಬಂದ್ರಿ? ನೀವು ಫೋನ್ ರೀ ಕೋಗಿಲೆ ಥರ ಮಾತಾಡ್ತಿದ್ರಲ್ಲ, ಆಗ್ಲೇ ಬಂದು ನೀವು ಮಾತಾಡೋದನ್ನ ಕೇಳೋಕ್ಕೆ ಒಂದು ಚಂದ ಅನ್ನಿ. ನಿನ್ನ ಹೊಗ್ಲಕ್ಕೆ ಅಂತಾನೆ ಇಲ್ಲಿ ಬರ್ತೀರಾ ಅನ್ಸುತ್ತಲ್ವಾ? ಅದು ದಿಟ್ಟಕ್ಕಂಬಿಡಿ. ಅಂದರೆ ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಕಾಗಲ್ಲ ಅಂದು. ಕಾಳಿದಾಸ ಏನಾದ್ರು ಇದ್ದಿದ್ರೆ ನಿಮ್ಮ ಮೇಲೆ ಒಂದು ಕಾದಂಬರಿನೇ ಬರೆದು ಬಿಡ್ತಿದ್ದ. ಕೈಂಡ್ ಇನ್ಫಾರ್ಮೇಶನ್. ಕಾಳಿದಾಸ ಬರ್ದಿದ್ದು ಕಾದಂಬರಿ ಅಲ್ಲ, ಮಹಾಕಾವ್ಯ. ಮಧುರ ಅವ್ರ, ನಾ ಹೇಳ್ದದು ಅವ ಈಗಿಟ್ಟಿದ್ರೆ ಒಂದು ಕಾದಂಬರಿನೇ ಬರೆದು ಬಿಡ್ತಿದ್ದ ಅಂದಿ. ಬೆಳಿಗ್ಗೆನೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ನಿಮ್ ದರ್ಶನ ಕೊಟ್ರ ಅಂದೆ. ಯಾವ ದರ್ಶನ ಆದ್ರೂ ನೀವು ಉದ್ಧಾರ ಆಗಲ್ಲ ಕಂಬುಡಿ. ಮಧುರ ಅವ್ರೆ, ಫೋನ್ಲಿ ಯಾರ ಬರ್ತಾರಂತ ಮಾತಾಡ್ತಿದ್ರಲ್ಲ, ಯಾರು ನಿಮ್ಮ ಅಪ್ಪವೋ ಬಂದಾರ? ಇವ್ರು ಉದ್ಧಾರ ಆಗತ್ತಂಕ ಅವ್ರಿಲ್ಲಕ್ ಬರಲ್ಲ. ಹಂಗಾರೆ ಅವ್ರ ಜೀವನ ಪೂರ್ತಿ ಬರಲ್ಲ. ಇದು ಈ ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರ ಮುಂದೆ ನಾನು ಅವಮಾನ ಮಾಡ್ಬೇಕಾ? ನಿನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ ತಾನೆ. ನೀನನ್ನ ಚೆನ್ನಾಗಿ ನೋಡ್ಕೋತಿಲ್ಲ, ನಾನು ನಿಮ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ. ಮಧುರ ಅವ್ರ, ಇವ್ರ ಕತೆ ಬಿಟ್ಟಾಕಿ, ಇದು ಮುಗಿಯದ ಕತೆ. ಅದ್ ಯಾರ ಬರ್ತಾರ ಅಂದ್ರಲ್ಲ ಅವ್ರ ಬಗ್ಗೆ ಹೇಳಿ. ನನ್ನ ಫ್ರೆಂಡ್ ಬರ್ತಿದ್ದಾಳೆ. ನಿನ್ ಫ್ರೆಂಡಾ? ಯಾರು? ಏನಣ್ಣಪ್ಪನವ್ರೆ, ಅವ್ರ ಫ್ರೆಂಡ್ ಬರ್ತಾರ ಅಂದ್ರೆ ನೀವು ಯಾಕೆ ಬಾಯಲ್ಲಿ ಲಾಡು ಬಿದ್ದವ್ರ ಥರ ಆಡ್ತಾ ಇದಾರಿ? ಅವಳು ಫ್ರೆಂಡ್ ಅಂದ್ಮೇಲೆ ನನಗೂ ಫ್ರೆಂಡ್ ಅಲ್ವೇನ್ರಿ? ದಿನ ನಿಮ್ಮ ಮುಖ ನೋಡಿ ನೋಡಿ ಸೀದೋಗಿರೋ ಕಡಲೆ ಬೀಜ ತಿನ್ನಂಗೆ ಆಗ್ಬಿಟ್ಟಿದೆ. ಹೊಸ ಪಾಪ್ಕಾರ್ನ್ ತಿನ್ನೋಣ ಅಂತ. ಅಂದ್ರೆ ಅವಳು ನನ್ನ ಫ್ರೆಂಡ್ ಆಗ್ತಾಳೆ ಅಂತ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ಅವಳು ಇಲ್ಲಿಗೆ ಬರ್ತಿರೋದು ನಿಮ್ ಫ್ರೆಂಡ್ಶಿಪ್ ಮಾಡಕ್ಕಲ್ಲ, ಮದ್ವೆ ಆಗಕ್ಕೆ. ಮದ್ವೆನಾ? ಅವಳು ಇಷ್ಟು ವರ್ಷ ಮದ್ವೆನೇ ಆಗಲ್ಲ ಅಂತಿದ್ಲು. ಈಗ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿರೋದೇ ಒಂದ್ ದೊಡ್ಡ ಪವಾಡ. ಅದು ಇಲ್ಲಿಗೆ ಬಂದು ಮದ್ವೆ ಆಗ್ತೀನಿ ಅಂತಿದ್ದಾಳಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಮಧು, ನೀನು ನನ್ನಂತ ಹ್ಯಾಂಡ್ಸಮ್ನ ಮದ್ವೆ ಆಗಿದೆಯಲ್ಲ, ಅದನ್ನ ನೋಡಿ ಅವಳು ಮನ್ಸು ಬದಲಾಯಿಸ್ಬಿಟ್ಟಿದ್ದಾಳೆ. ರೀ, ಇದು ಮನೆ ರೀ, ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅದು ಗಂಟಿಗೆ ಏನೋ ಸಿಗಾಕೊಂಡ್ಬಿಡ್ತು. ಎಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಚಂದಾಗ ಗೊತ್ತದೆ. ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೊಳ್ಳಿ, ಆಗ ನೀವು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಗೊತ್ತಾಯ್ತದೆ. ಮಧು, ನೀನೇ ಹೇಳು, ನಾನು ಚೆನ್ನಾಗಿಲ್ವಾ? ನಾನು ಚೆನ್ನಾಗಿರೋದಕ್ಕಿತ್ತಾನೆ ನಿನ್ನನ್ನು ಲವ್ ಮಾಡಿ ಮದುವೆ ಆಗಿತ್ತು. ಅದು ಇವ್ರ ಹಣೆ ಬರ. ಅಂದ್ರೆ ಯಾರ್ಯಾರ ಹಣೆಯಲ್ಲಿ ಯಾವ್ಯಾವ ಹೆಸರು ಬರೆದಿರುತ್ತೋ ಅವ್ರನ್ನೇ ಮದುವೆ ಆಯ್ತಾರೆ ಅಂದಿ. ಅಲ್ಲೇ ಮಧುರ ಅವ್ರೆ, ಇಲ್ಲಿ ಯಾವ ಗಂಡಿದ್ದು ಅಂತ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದಾರೆ. ಇರೋದು ನಾವಿಬ್ರು ಸೋಲ್ಡ್ ಔಟು. ಇನ್ನು ಇಡೀ ಕಾಲೋನಿ ಹುಡುಕರು ಯಾವ ಗಂಡು ಇಲ್ವಲ್ಲ, ಇಲ್ಲಿ ಯಾರನ್ನು ಮದುವೆ ಆದರು? ನೀವು ಸುಂದರವಾಗಿದ್ದೀರಂತ ಯಾರು ಹೇಳಿದ್ದು? ತೊಂದರೆ ಇದ್ದ, ನೀವು ಆಟಗಳು ಆಡ್ತಾ ಇದ್ರಿ. ನನ್ನ ಸೌಂದರ್ಯಕ್ಕೆ ಸೋತು ತಾನೆ ಪುಟ್ಮಲ್ಲಿ ನನ್ನ ಮದುವೆ ಮಾಡ್ಕೊಂಡಿದ್ದು. ಅವ್ರ ಹಣೆ ಬರ. ನಿಮ್ಗೂ ಅವ್ರಿಗೂ ಕಂಕಣ ಬಲ ಇತ್ತು, ಮದುವೆ ಆಯ್ತು. ಸ್ವಲ್ಪ ಕಾಯ್ತಿದ್ರೆ ಅವ್ರ ಕಂಕಣ ಬಲ ನನ್ನ ಜೊತೆಗೆ ಇರ್ತಿತ್ತು. ಅನ್ಕೊಂಡಾಗಾಯ್ತು. ಸಾಕ್, ಸುಮ್ನಿರ್ತೀರಾ? ನಿಮ್ಮನ್ನ ನೀವೇ ಹೊಗ್ಳ್ಕೋಬೇಡಿ. ಬರೀ ಮುಖ ಸುಂದರವಾಗಿದ್ರೆ ಸಾಲದು, ಮನ್ಸು ಸುಂದರವಾಗಿರ್ಬೇಕು. ಅದು ನಿಮ್ಮಿಬ್ರಿಗೂ ಇಲ್ಲ. ಬರೀ ಹುಡುಗಿರಷ್ಟೇ ಅಲ್ಲ, ಆಂಟರು ನಿಮ್ಮನ್ನ ಇಷ್ಟಪಡಲ್ಲ. ಚೆಲುವೆಲ್ಲ ನಂದೆಂದಿತು, ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಚೆಲುವೆಲ್ಲ ನಂದೆಂದಿತು. ವಾ ಪುಟ್ಮಲ್ಲಿ ಅವರೇ, ವಾ 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 ವಾ, ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು. ಹಾಡೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಅಂದ್ರೆ ನಿಮ್ಮ ಹಾಡನ್ನ ಕೇಳಿ ಸೋತೋಗ್ಬಿಡ್ಬೇಕು ಅನ್ಸುತ್ತೆ ಅಂದೆ. ಚಂದನವ್ರೆ, ಹಂಗೇನೂ ಇಲ್ಲ, ನೀ ಏನೋ ಬಂದದ್ದು ಹೇಳ್ತೀನಿ. ಹಾಗೆ ಹೇಳ್ಬಿಡಿ ಪುಟ್ಮಲ್ಲಿ ಅವರೇ, ನೀವು ಏನು ಹೇಳಿದ್ರು ಚಂದ, ನಕ್ರು ಚಂದ, ಕೋಪ ಮಾಡ್ಕೊಂಡ್ರು ಚಂದ, ಒಟ್ಟಾರೆ ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದರ. ಏನಿದು ಅಪಸ್ವರ? ಇದು ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಹೃದಯದ ಸ್ವರ. ನಿಮ್ಮ ಸೌಂದರ್ಯನ ಹಾಡಿ ಹೊಗಳ್ತಿದ್ದೀನಿ ಪುಟ್ಟಮಲ್ಲಿ ಅವರೇ. ನನ್ನನ್ನು ಹೊಗಳ್ಬೇಕಾಗಿರೋದು ನೀವಲ್ಲ, ಬಾಬಣ್ಣ. ಅವರೇ, ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮೇಲೆ ಎಷ್ಟು ಗೆರೆ ಇದೆ ಅಂತ ಗೊತ್ತೇ ಹೊರತು ನಿಮ್ಮ ಸೌಂದರ್ಯದ ಬೆಲೆ ಗೊತ್ತಿಲ್ಲ. ಹಂಗೇನು ಇಲ್ಲ ನೀ, ನಮ್ಮ ಬಾಬಣ್ಣ ನನ್ನ ಸಾನೆ ಹೊಗಳ್ತಾರೆ. ಜನಗಳು ಕೇಳಿಸ್ಕೊಂಡ್ಬಿಟ್ರೆ ಫೂಲ್ ಆಗ್ಬಿಡ್ತಾರೆ. ಅದು ಫೂಲ್ ಅಲ್ಲ, ಫೀಲು. ಹಿಡಿದ್ರೆ ಚಾಡ. ಅದೇ
ನಾನು ಇದನ್ನ ನಂಬೋದಿಲ್ಲ. ನೀವು ಯಾವತ್ತಾನೆ ಅವ್ರನ್ನ ಬಿಟ್ಕೊಟ್ಟಿದ್ದೀರಾ? ಸ್ಟವ್ ಹಚ್ಚೋದಕ್ಕೆ ಲೈಟ್ರ್ ಬಂದಿದ್ರು ನೀವಿನ್ನು ಬೆಂಕಿ ಕಡಿನೇ ಇಟ್ಕೊಂಡಿದ್ದೀರಾ. ಪುಟ್ಟಮಲ್ಲಿ ಅವರೇ, ನಾನು ನೋಡೋಕೆ ಹೇಗಿದ್ದೀನಿ? ಅದನ್ನ ನನ್ನನ್ನ ಯಾಕೆ ಕೇಳಿರಿ? ಹೋಗಿ ಮಧುರ ಅವ್ರನ್ನ ಕೇಳಿ. ಅವಳನ್ನ ಕೇಳಿ ಏನಾಗಬೇಕಾಗಿದೆ? ಏನಂದ್ರೆ ನನಗೆ ನಿಮ್ಮ ಹೇಳಿಕೆ ಮುಖ್ಯ. ಹೇಳಿ, ನಾನು ನೋಡೋಕೆ ಹೇಗಿದ್ದೀನಿ? ಪುಟ್ಟಮಲ್ಲಿ ಅವರೇ, ನಾನು ಕೇಳಿದ್ದು ನಾನು ನೋಡೋಕೆ ಹೇಗಿದ್ದೀನಿ ಅಂತ, ನೀವು ನಗೋಕಲ್ಲ. ಚಂದನವ್ರೆ, ನಿಮ್ಗೇನಾಗಿತ್ತು? ನೋಡಕ್ ಚೆನ್ನಾಗೇ ಇದ್ದೀರಿ, ಆದ್ರೆ ನಮ್ಮ ಬಾಬಣ್ಣಷ್ಟು ಚೆನ್ನಾಗಿಲ್ಲ ನೀ. ನಿಮ್ಮ ಬಾಬಣ್ಣ ನನಗಿಂತ ಚೆನ್ನಾಗಿದ್ದಾರಾ? ಅವ್ರೊಂಥರ ರಾಕೆಟ್ ಮ್ಯಾನ್. ಪುಟ್ಟಮಲ್ಲಿ ಅವರದು ರಾಕೆಟ್ ಮ್ಯಾನ್ ಅಲ್ಲ, ಪರ್ಫೆಕ್ಟ್ ಮ್ಯಾನ್. ಹಿಡಿದ್ರೆ ಚಾಡ. ಅದೇ ನಾನಿದು ಒಪ್ಪೋದಿಲ್ಲ. ಅವ್ರು ನಿಮಗೆ ಸರಿಯಾದ ಜೋಡಿನೇ ಅಲ್ಲ. ಸ್ವಲ್ಪ ದಿನ ಕಾಯ್ದಿದ್ರೆ ಸುಂದರವಾದ ಹುಡುಗನೇ ಸಿಕ್ತಿದ್ದ. ಆತ್ರ ಬಿದ್ದು ಗೋತ್ರ ಕೆಡ್ಸ್ಕೊಂಡ್ಬಿಟ್ರಿ. ಚಂದನವ್ರೆ, ನಮ್ಮ ಬಾಬಣ್ಣನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರು ನಿಮ್ಮ ಮುಖಕ್ಕೆ ಕುರ್ಪಾಕ್ಬಿಡ್ತೀನಿ. ಮಧು ಮಧು, ಹಾಯ್ ಶಾಕು. ನಿನ್ನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಅಷ್ಟ. ಒಬ್ಬ ಕೈ ಇದ್ದಿದ್ದ ಭಾಳ ಬ್ಯಾಸರ ಆಗ್ಲಿಕತ್ತೈತ. ಈಗ ನೀ ಸಿಕ್ಕೆಲ್ಲ 100 ಬಾಯಿ ಸಿಕ್ದಂಗಾಯ್ತ. ಕಾಲೇಜ್ ಡೇಸಲ್ಲಿ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ? ಮದ್ವೆ ಆಗಿದ್ರ ಚೇಂಜ್ ಆಗ್ತಿದ್ನೇನೋ. ನಿನ್ ತರ್ಲೆ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಇರು, ನಾನು ಹಬ್ಬಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಜಾನಿ, ಜಾನಿ. ಹಾಯ್ ಮಧು, ಒಳ್ಳೆ ಗಂಡನ ಬುಟ್ಟಿಗೆ ಹಾಕೊಂಡಿದ್ಯಾಕನೆ. ನಿಂಗೆ ಹೇಗೆ ಗೊತ್ತಾಯ್ತು? ನೀನೇ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೀಗೆ ಗೊತ್ತಾಯ್ತು ಅಂದ್ರೆ? ರೀ ಹಂಗೇನಿಲ್ರಿ, ನಾ ಭಾಳ ಗಂಡಸನ್ ಸ್ಟಡಿ ಮಾಡೀನ್ರಿ. ಅದಕ್ಕೆ ನೋಡಿದ್ರೆ ಇವ್ರು ಹಿಂಗ ಅಂತ ಹೇಳ್ತೇನ್ರಿ. ಅದಕ್ಕೆ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ? ಜಾನಿ, ಏನ್ ಮಾತಾಡ್ತಿದ್ದೀರ? ಮಾತ್ ಸಾಕು, ಹೋಗಿ ಜ್ಯೂಸ್ ತಗೊಂಬನ್ನಿ. ಶಾಕು, ಬಾ ನಾವು ಕುತ್ಕೊಂಡು ಮಾತಾಡೋಣ. ನಿಂಗೆ ಇನ್ನೊಬ್ರು ಮಾಸ್ಟರ್ ಪೀಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಮ್. ಒಂದ್ ನಿಮಿಷ ಇರು. ಹಲೋ ಹಲೋ ಪುಟ್ಮಲಿ ಅವರೇ, ನಾನು ಮಧು ಮಾತಾಡ್ತಿರೋದು. ಗೌಡ್ರು ಮನೇಲಿದ್ದಾರಾ? ಅವರೇ, ಯಾನ್ ವಿಷಯ? ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಬಂದಿದ್ದಾಳೆ. ಗೌಡ್ರನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಅವಳು ಅವನ್ನ ಇಷ್ಟಪಡ್ತಾಳ ಇಲ್ವಾ ನೋಡೋಣ. ಓ, ಅದೆಲ್ಲ ಬೋನ್ಸೇ ಇಲ್ಲ ಬಿಡಿ. ಪುಟ್ಮಲಿ ಅವರೇ, ಅದು ಬೋನ್ಸ್ ಅಲ್ಲ, ಚಾನ್ಸು. ಹಿಡಿದ್ರೆ ಚಾಡ. ಸರಿ ಸರಿ, ಈಗಲೇ ನಮ್ಮ ಬಾಬಣ್ಣ ಕಳಿಸ್ಕೊಡ್ತೀನಿ. ಯಾರ ಫೋನ್ ಮಾಡ್ಬಿಟ್ರ? ನಮ್ಮ ಅವ್ವ ಮಾಡಿದ್ಲ? ಇಲ್ಲ ಬಾಬಣ್ಣ, ಮಧುರವ್ರು ಫೋನ್ ಮಾಡಿದ್ರು. ಮಧುರವ್ರು ಫೋನ್ ಮಾಡಿದ್ರ? ನನಗೆ ಕೊಡತ್ತಾನೆ ಅಂದ್ರೆ ಏನವ್ರ ಪ್ರಾಬ್ಲಮ್ ಒಂದಿ? ಅದು ಅವ್ರ ಫ್ರೆಂಡು ಊರಿಂದ ಬಂದಿದಾರಂತೆ. ಬಾಬಣ್ಣ, ನಾನೇನೋ ನಿಮ್ಮನ್ನ ಇಷ್ಟಪಟ್ಟು ಜೀವನ ಮಾಡ್ತೀನಿ ಅಂದ್ರೆ ಎಲ್ರು ನಿಮ್ಮನ್ನ ಇಷ್ಟಪಟ್ಟಾರ. ಏನಮ್ಮ ಹಿಂಗನ್ಬಿಟ್ಟೆ? ನಾ ಏನ್ ನೋಡಕ್ ಚಂದಾಗಿಲ್ವಾ? ಈಗಲೂ ಗೆಟಪ್ ಹಾಕೊಂಡು ನಿಂತು ಬಿಟ್ರೆ ನಾವು ಯಾರು ಕಮ್ಮಿ ಇಲ್ಲ. ಬಾಬಣ್ಣ, ನೀವು ನೋಡಕ್ಕೆ ಟಿವಿನಲ್ಲಿ ಚೋಟ ಭೀಮ್ ಬರ್ತದಲ್ಲ, ಹಂಗ್ ಕಾಣಿಸ್ತಿದ್ದೀರಿ. ಅದನ್ನ ಬಡ ಭೀಮ್ ಮಾಡಿದ್ರೆ ನಿಮ್ಮನ್ನೇ ಹಾಕೊಳ್ಳೋದು. ತೊಂದ್ರೆ ಇಲ್ಲ, ಚೆನ್ನಾಗಿ ಕಿಂಡಲ್ ಮಾಡೋದು ಕಲ್ತು ಬಿಟ್ಟಿದೆ. ದಿನ ಕಣ್ಣೆದ್ರಿಗಿದ್ರೆ ಹಂಗೆ ಅನ್ಸೋದು. ನೋಡ್ತಾ ಇರು, ಮಧುರ ಅವ್ರ ಫ್ರೆಂಡು ನನ್ನ ನೋಡ್ದೆಟ್ಕಲಿ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀನು ನನ್ನ ಹುಡುಕೊಂಡ್ ಬರ್ಬೇಕು. ಇಂಥ ಅಗಲ್ ಕಾಣಿಸೋದು ಕಾಣದ್ ಬಿಟ್ಟು ಮೊದ್ಲು ಏನಾಗ್ತದೆ ಅಂತ ಹೋಗಿ ನೋಡಿ. ತೊಂದ್ರೆ, ನಾವು ಯಾರಿಗೂ ಕಮ್ಮಿ ಇಲ್ಲ. ಒಳ್ಳೆ ಜಂಬ ಮೈಗೆ ಒಳ್ಳೇದಲ್ಲ. ಮಧುರ ಅವ್ರೆ, ಬನ್ನಿ ಗೌಡ್ರೆ, ಇವಳು ನನ್ನ ಫ್ರೆಂಡ್ ಶಾಕುಂತಲ ಅಂತ. ನಾವು ಪ್ರೀತಿಯಿಂದ ಶಾಕು ಅಂತ ಕರಿತೀವಿ. ಶಾಕು, ಇವ್ರ ಗೌಡ್ರು, ಅದೇ ಮಾಸ್ಟರ್ ಪೀಸ್, ನಮ್ಮ ನೇಬರು. ಹಾಯ್ ನಮಸ್ಕಾರ. ಶಾಕು, ಇವ್ರ ಸಿಟಿ ಹುಡುಗ, ಇವ್ರ ಹಳ್ಳಿ ಹೈದ. ಇವ್ರಿಬ್ರಲ್ಲಿ ನಿನಗೆ ಯಾರು ಇಷ್ಟ ಆದ್ರು? ನಾನು ಯಾಕೆ ಹಾಗೆ ಕೇಳ್ತಿದ್ದೀನಿ ಅಂದ್ರೆ, ನಿಂಗೆ ಸಿಟಿ ಹುಡುಗ ಇಷ್ಟ ಆಗ್ತಾರ ಅಥವಾ ಹಳ್ಳಿ ಹುಡುಗ ಇಷ್ಟ ಆಗ್ತಾರ ಅಂತ ಇವ್ರಿಬ್ರನ್ನ ತೋರಿಸಿ ಕೇಳ್ತಿದ್ದೀನಿ. ನಂಗೆ ಇವ್ರಿಬ್ರು ಇಷ್ಟ ಆಗಂಗಿಲ್ಲ. ನನ್ನ ಟೇಸ್ಟೇ ಬೇರೆ. ನೋಡಿದ್ರ, ನೀವಿಬ್ರು ಸುಂದರವಾಗಿದ್ದೀರಂತ ಜಂಬ ಕೊಚ್ಕೋತಿದ್ರಿ, ಈಗೇನಾಯ್ತು? ಅದೆಲ್ಲ ನನಗೆ ಬೇಕಾಗಿಲ್ಲ ಮಧು. ನಾವಿಷ್ಟಪಟ್ಟರು ನನ್ನ ಜೊತೆಲಿದ್ದಾರಲ್ಲ ಅಷ್ಟೇ ಸಾಕು. ಇರೋ ಬೇಕಾಗೆ ಹಾಲಾಕಕ್ಕಾಗ್ತಿಲ್ಲ. ಈ ಜಿರ್ಲೆ ಸವಾಸ ನಮ್ಗೆ ಯಾಕೆ? ಕರೆಕ್ಟಾಗಿ ಹೇಳಿದ್ರೆ ಏನಾಯ್ತು? ಎಲ್ಲರೂ ಇಷ್ಟಪಡಬೇಕು ಅಂತೇನಿಲ್ಲ. ಇಷ್ಟಪಡೋರು ನಮ್ಮನ್ನು ಇಷ್ಟಪಟ್ರೆ ಸಾಕು. ಹಂಗೆ ಹರಿದ್ರು ಲುಂಗಿ ಡಾನ್ಸ್ ಮಾಡ್ತೀರಲ್ವಾ? ಶಾಕು, ನಿಂಗೆ ಯಾವ ತರ ಹುಡುಗ ಬೇಕು? ಮಧು 10 ಮಂದ್ಯಾಗ ನಿಲ್ಸಿದ್ರ ಅವ ಒಬ್ಬನ ಡಿಫ್ರೆಂಟ್ ಆಗಿ ಕಾಣಿಸ್ತಿರ್ಬೇಕ ಅಂತ ಹುಡುಕ್ಬೇಕ. 10 ಜನ ಅಲ್ಲ, 100 ಜನರ ಮಧ್ಯೆ ನಿಂತಿರುವ ಡಿಫ್ರೆಂಟ್ ಆಗಿ ಕಾಣೋ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕಲ್ಟಿವೇಟ್ರು. ಹಂಗಾದ್ರೆ ಅವನ ಕರೆಸ್ರಿ. ಮಧುರ ಬಾಬಿ, ಮಧುರ ಬಾಬಿ. ಬನ್ನಿ ರಾಕಿ ಅವರೇ. ಬಾಬಿ, ಇಂಥದಕ್ಕೆ ನಾನು ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳಿದ್ದು.
ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಕರೆಸ್ದೆ. ಐ ಲೈಕ್ ಇಟ್. ಅದೆಂತ ವಿಷಯ ಅಂತ ಹೇಳಿ ಚಿಟಿಕಿ ಹೊಡಿದ್ರೊಳಗೆ ಮಾಡಿ ಮುಗಿಸ್ತೇನೆ. ಅದು ಅಷ್ಟು ಸುಲಭ ಅಲ್ಲ. ನಾನು ನಿಮಗೆ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಕರೀರಿ. ಬನ್ನಿ ಕೂತ್ಕೊಳ್ಳಿ. ಶಾಕು ಸಾಕು ಶಾಕು ಸಾಕು. ವೇಟ್ ಅಲ್ಲಿ ಬಂದು ಕೂತ್ಕೋ. ಐ ಲೈಕ್ ಇಟ್. ಶಾಕು, ಇವ್ರು ರಾಕಿರೆ ಅಂತ ನಮ್ಮ ನೇಬರು. ರಾಕಿರೆ ಅವರೇ, ಇವಳು ನನ್ನ ಫ್ರೆಂಡ್ ಶಾಕು ಅಂತ. ಐ ಲೈಕ್ ಇಟ್. ಮಧು, ನಾ ಲಗ್ನ ಆಗೋ ಹುಡ್ಗ ಇವ್ರ ಥರನೇ ಇರ್ಬೇಕು ಅನ್ಕೊಂಡಿದ್ನಿ. ಐ ಲೈಕ್ ಇಟ್. ನೋಡು ಇವ್ರ ಮಾತಿಗೂ ಐ ಲೈಕ್ ಇಟ್ ಅಂತ ಹೇಳ್ತಾರಲ್ಲ, ನಂಗೆ ಭಾಳ ಇಷ್ಟ ಆಗ್ತೈತಿ. ಐ ಲೈಕ್ ಇಟ್. ಆದ್ರೆ ನೀವು ಎಂತ ಮಾತಾಡ್ತಿದ್ದೀರಿ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲಲ್ಲ. ರಾಕಿರೆ ಅವರೇ, ಅದನ್ನ ನಾನು ಹೇಳ್ತೀನಿ. ಶಾಕು ನಿಮ್ನ ಲವ್ ಮಾಡ್ತಿದ್ದಾಳೆ. ನೀವು ಒಪ್ಕೊಂಡ್ರೆ ನಿಮ್ನ ಮದ್ವೆನೂ ಹೋಗ್ತಾಳೆ. ಐ ಡೋಂಟ್ ಲೈಕ್ ಇಟ್. ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ನನ್ನ ಗುರುಗಳು ಹೇಳಿದ್ದಾರೆ. ಅವರ ಅಭಿಮಾನಿಯಾಗಿ ನಾನು ಪ್ರೀತಿ ಮಾಡೋದಿಲ್ಲ. ರೀ, ಅದನ್ನ ಸಿನಿಮಾದಲ್ಲಿ ನೋಡಿ ಶಿಳ್ಳೆ ಹೊಡಿಬೇಕು, ಚಪ್ಪಾಳಿ ತಟ್ಟಬೇಕು, ಆದ್ರೆ ಅದನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೋಬಾರ್ದ್ರಿ. ಐ ಲೈಕ್ ಇಟ್. ಆದರೆ ನನ್ನ ಪ್ರಪಂಚವೇ ಬೇರೆ. ನನ್ನ ಸುತ್ತಮುತ್ತಲು ಹಾವು ಚೇಳುಗಳು ಹರಿದಾಡ್ತಿರ್ಬೇಕು. ಎಲಿ ಪಿರುಗುಡೆಗಳೆಲ್ಲ ಬಂದು ನನ್ನನ್ನು ಕಚ್ಚಿತಿರ್ಬೇಕು. ನಾಯಿಗಳು ಬಂದು ನನ್ನ ಮುಸುಟನ್ನು ಲೊಚ್ಚ ನೆಕ್ಕದಿರ್ಬೇಕು. ನನ್ನ ಕೂದಲನ್ನು ಬಾಕಿತಿರಬೇಕು. ಆ ನನ್ನ ಪ್ರೇಮ ಲೋಕಕ್ಕೆ ಯಾರಿಗೂ ಎಂಟ್ರಿ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ನೋಡಿದ್ಯಾ ಶಾಕು, ಇಂಥ ನೀನ್ ಹೇಗ್ ಪ್ರೀತಿ ಮಾಡಿ ಮದ್ವೆ ಆಗ್ತೀಯಾ? ನಿಂಗೆ ಬೇರೆ ಹುಡ್ಗನ್ ಹುಡುಕ್ತೀನಿ ಬಿಡು. ಮಧು, ನೀ ಏನ್ ಬೇಕಾದ್ರೂ ಹೇಳ, ನನಗೆ ಇವ್ರ ಬೇಕು. ನಾ ಇವ್ರನ್ನ ಕೈ ಬಿಡಂಗಿಲ್ಲ. ಐ ಲೈಕ್ ಇಟ್. ಐ ಆಲ್ಸೋ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಯಾನ ಇದು ಅಟ್ಟಿಲಿ ಗಂಡಸರು ಹಿಂಗ್ ತಲೆ ಮೇಲೆ ಕೈ ಹೊತ್ಕ ಕೂತ್ಕೊಂಡ್ರೆ ಅಟ್ಟಿಲಿ ಯಾರಾದ್ರು ಹೊಗೆ ಹಾಕಿಸ್ಕೊಂಡವ್ರೆ ಅನ್ಕೊಳಲ್ವಾ? ಅದ್ರಲ್ಲೂ ಇದು ಗೌಡ್ರ ಮನೆ ಆಗಿರೋದ್ರಿಂದ ಗೌಡ್ರ ಹೊಗೆ ಹಾಕ್ಸ್ಕೊಂಡಿದ್ದಾರೆ ಅನ್ಕೋತಾರೆ. ಆಯ್ತಾರ ಏನಿದು ಅಪಸ್ವರ? ಪಾಪ ನಮ್ ಬದುಕಿರೋ ಬಾಬಣ್ಗೆ ಹೊಗೆ ಹಾಕ್ಸಿರಿಯಾ? ಹಾಗೆ ಹೇಳಿದ್ರೆ ಇವ್ರ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹಾಗೆ ಹೇಳ್ದೆ. ನೋಡ್ರೆ ಸಾಕು, ಸುಮ್ಮನೆ ರೀ. ನಿಮ್ ಬುದ್ಧಿ ನನಗೆ ಗೊತ್ತಿಲ್ವಾ? ಲಾಲಿಪಾಪ್ ತೋರಿಸ್ಬಿಟ್ಟು ಮೈಸೂರು ಪಾಕ್ ಕಿತ್ಕೊಂಡ್ಬಿಡ್ತಿದಾರಿ. ನಾನು ಲಾಲಿಪಾಪ್ ಆದ್ರೂ ತೋರಿಸ್ತೀನಿ, ನೀವು ಕೈಗೆ ಚಿಪ್ಪೆ ಕೊಟ್ಬಿಡ್ತೀರಲ್ಲ. ಸಾಕು ಸುಮ್ನೆ ಇರಿ. ಇಬ್ರು ಜಗಳ ಮಾಡ್ರಿ ಅಂತ ಚೆನ್ನಾಗ್ ಮಾಡ್ತಿದ್ದೀರಿ. ಅದಕ್ಕೆ ಆ ಹುಡ್ಗಿ ನಿಮ್ ಇಬ್ರು ಇಷ್ಟಪಡ್ಲಿಲ್ಲ. ಆಮೇಲೆ ಪುಟ್ಮಲಿ ಅವ ನನ್ನ ಇಷ್ಟಪಟ್ಟಿದ್ರೆ ನೀವು ಬಿಟ್ಟೋಗ್ಬಿಡ್ತಿದ್ಯಾ? ಬಾಬಣ್ಣ ಬಿಡ್ತೋನಿ ಎಂತ ಮಾತು ಅಂತ ಆಡಿರಿ. ನಾನೇ ಯಾಕೆ ನಿಮ್ಮನ್ ಬಿಟ್ಟೋಗನೆ? ಅವ್ಳ ಜೊತೆಗೆ ನಾನು ಇದ್ಬಿಡ್ತೀನಿ ಅನ್ನಿ. ಪುಟ್ಮಲಿ ಅವರೇ, ತಾಳ್ಮೆ ಇರ್ಬೇಕು. ನಿಜ, ಇಷ್ಟೊಂದು ಇರಬಾರ್ದು. ಗಂಡ ಇನ್ನೊಬ್ಳನ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅವನ ಜೊತೆ ಇರ್ತೀನಿ ಅಂತಿರಲ್ಲ. ಇವ್ರೇನಾದ್ರೂ ಹಾಗೆ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಓಹೋ, ನಟ ಭಯಂಕರ್ರಿ. ನಾಟಕನ ನಿಲ್ಸಿ. ನಾ ಇನ್ನೊಬ್ಬಳನ್ನ ಕಟ್ಕೊಳಂಗಿದ್ರೆ ಇಷ್ಟ ದಿನ ಕಾಯ್ಬೇಕಿತ್ತ? ಅವ ದಡ್ಡ ಪಟ್ಟದ ಅಂತ ಗೊತ್ತಾದ ಇನ್ನೊಬ್ಬಳನ್ನ ಕಟ್ಕೊಂಡ್ಬಿಡ್ತಿದ್ದಿ. ಏನೇ ಆಗಲಿ, ಈ ದಡ್ಡ ಪಟ್ಟದೆ ನನ್ನ ಮನೆ ದೇವತೆ. ಪುಟ್ಮಲಿ ಒಬ್ಳೇ ಸಾಕು, ಬಿಟ್ರೆ ಮಧುರ ಅವ್ರು ಬೇಕು. ಅದು ಅಲ್ಲ, ಇದ್ರು ನಿನ್ ಜೊತೆಗೆ ಸತ್ರು ನಿನ್ ಜೊತೆಗೆ ಅಂದಿ. ಬಾಬಣ್ಣ ಸಾಯೋ ಮಾತು ಯಾಕಾಡಿರಿ? ನಾವು ಚೆನ್ನಾಗಿ ಬಾಳವು ಬಿಡಿ. ನಾನು ನಿಮ್ಮಿಬ್ಬರಿಗೂ ಹೇಳ್ತಾವ್ನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮಿಬ್ಬರಿಗೂ ಮದುವೆ ಆಗದೆ. ಮದುವೆ ಆದ್ಮೇಲೆ ನಿಮ್ಮ ಹೆಂಡ್ರೆ ನಿಮ್ಗೆಲ್ಲ. ಅದನ್ನ ಬಿಟ್ಟು ಬೇರೆ ಹೆಣ್ಣೆಕ್ಳು ಇಷ್ಟಪಡ್ಲಿ ಅನ್ನೋದು, ಅವ್ರ ಹಿಂದೆ ಓಡಾಡೋದು ಹಂಗೆಲ್ಲ ಮಾಡಬಾರ್ದು. ಹಂಗೇನಾದ್ರು ಮಾಡಿದ್ರೆ ಆ ಮಾಯ್ಕಾರ ನಿಮ್ನ ಕ್ಷಮಿಸಕ್ಕಿಲ್ಲ. ಅಯ್ಯೋ, ನಿಂದೊಳ್ಳೆ ಕಥೆ ಐತಲ್ಲಮ್ಮೆ. ನಾವೇನ ಹುಡುಗಿ ದಂಡಕ್ಕೆ ಹೋಗ್ಬಿಟ್ಟು ಮದುವೆ ಮಾಡ್ಕಂತ ಕೇಳೋದ್ವ? ಮಧುರ ಅವ್ರು ಕರೆಸಿದ್ರು, ಆ ಹುಡುಗಿ ನಮ್ಮನ್ನ ನೋಡ್ದ, ಇಷ್ಟ ಇಲ್ಲ ಅಂದ, ಮುಗೀತು ಕತೆ. ಅಯ್ಯ, ನಾನು ಮಧುರ ಅವ್ರೇನೋ ಇಷ್ಟಪಟ್ಟಿವಿ ಅಂದ್ರೆ ಬೇರೆ ಹೆಣ್ಣೆಕ್ಳು ನಿಮ್ಮನ್ನ ಇಷ್ಟಪಟ್ಟಾರ? ಬಾರಪ್ಪ ಬಾರೋ, ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಏನು ಕೈ ನೋಡ್ಕೊಂಡ್ ಬರ್ತಾ ಇದೆ? ಆ ಹುಡುಗಿ ಏನಂದ? ಆ ಹುಡುಗಿ ನನ್ನನ್ನು ನೋಡಿ ಇಷ್ಟಪಟ್ಲು. ನೋಡಿದ್ರಿಯಾ, ಈಗಿನ ಕಾಲ ಗಂಡೆಗಳಿಗೆ ಇಂಥ ಗಂಡೆಗಳು ಕಂಡ್ರೆ ಇಷ್ಟ. ನಿಮ್ಮಂತ ಡಂಕಲ್ಗಳಲ್ಲ. ಅದು ಡಂಕಲ್ ಅಲ್ಲ ಪುಟ್ಟಕ್ಕ, ಅಂಕಲ್. ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮಲಿ ಮಾತು ಜಾಸ್ತಿ ಆಯ್ತು, ಒಳಕ್ ಹೋಗು. ಬಾಬಣ್ಣ, ನಾನು ಇಲ್ಲೇ ಇರ್ತೀನಿ ಬಿಡಿ. ನಾವು ಗಂಡಸರು ಮಾತಾಡ್ಬೇಕಾದ್ರೆ ಏನ್ ಮಾಡಿ ಒಳಕ್ ಹೋಗು. ಇಷ್ಟೊತ್ತು ಗಂಟ ನಿಮ್ ಜೊತೆಲೆ ತಾನೇ ಮಾತಾಡ್ತಾ ಇದ್ದದ್ದು. ಆಮೇಲೆ ಪುಟ್ಮಲಿ, ನಾ ಹೇಳ್ದದು ನಾವು ಮಾತಾಡ್ಬೇಕಾದ್ರೆ ಹೋಗಿ ಕಾಪಿ ಗೀಪಿ ಕಾಯಿಸ್ಕೊಂಬ ಅಂತ. ಆಯ್ತು ಬಾಬಣ್ಣ, ತರ್ತೀನಿ. ಈ ಗೌಡ್ರೆ, ಪುಟ್ಟಮಲ್ಲಿ ಅವ್ರ ಜೊತೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಜಿಂಕೆ ಮೇಲೆ ಹುಲಿ ಎಗ್ರಿದಂಗೆ ಆಡ್ಬೇಡಿ. ಅಣ್ಣಪ್ಪನವ್ರೆ, ಅವ ನನ್ನೇನ್ರು, ನಾ ಏನ್ ಬೇಕಾದ್ರು ಮಾತಾಡ್ತೀನಿ. ಅದನ್ನ ಕೇಳಕ್ ನೀವ್ಯಾರ? ಇದು ನನ್ನ ಅಟ್ಟಿ, ಇಲ್ಲಿ ನಾನೇ ರಾಜ.
ಲೈಕ್ ಇಟ್. ಲೇ ನೀನ್ ಲೈಕ್ ಇಟ್ ಮನೆ ಹಾಳಾಗ. ಅವಳು ನಿನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಲ? ನಿಮ್ಮ ಹತ್ರ ಏನಿಲ್ಲವೋ ಅದು ನನ್ನ ಹತ್ರ ಇದೆ ಅಂತ ನೆನ್ಸ್ಕೊಂಡು ಇಷ್ಟಪಟ್ಟು. ಪ್ರೀತಿ. ತೊಂದ್ರೆ ಇಲ್ಲ, ಅವೇನೋ ಪ್ರೀತಿ ಮಾಡ್ತೀನಿ ಅಂದ, ಅದಕ್ಕೆ ನೀ ಏನಂದೆ? ಇನ್ನೆಂತ ಹೇಳೋದು ನಿಮ್ಮ ಅಜ್ಜಿ ಸೋಂಕಿ. ಐ ಲೈಕ್ ಇಟ್ ಅಂದೆ. ಕೇಟ್ ಕೇಟ್ ಕೇಟ್. ನನಗೆ ಈ ಪಟಿ ಅವಮಾನ ಆಯ್ತದೆ ಅಂತ ನಾ ಕನಸು ಮನ್ಸಲ್ಲೂ ಅನ್ಕೊಂಡ್ರಿಲ್ಲ. ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ದೆಲ್ಲ ನೀರ್ಲು ಕೊಚ್ಕೊಂಡ್ ಹೊಂಟೋಯ್ತು. ನಂಗಷ್ಟೇ ಅವಮಾನ ಆಗ್ಲಿಲ್ಲ ಗೌಡ್ರೆ, ನನಗೂ ಅವಮಾನ ಆಗೋಯ್ತು. ನಿಮ್ಗೆ ಆಗಿದ್ದು ಒಂಥರ ಸರಿ ಕಂಬುಡಿ ಅಣ್ಣ ಯಪ್ಪನವ್ರೆ. ನೀವು ಬೆಳಿ ಹಾಲು ಕುಡ್ಕೊಂಡು ಬೆಳಿ ಓತಿಕೆ ತರ ಇದಾರಿ, ಬೇಜಾರು ಮಾಡ್ಕೊಳಕ್ ನಂತರ ಗಟ್ಟಿಮುಟ್ಟಾಗಿದ್ದಾರ್ಯಾ. ಏ ನಾನ್ ನೋಡಕ್ ಸಣ್ಣಕ್ಕಿರ್ಬೋದು, ಆದ್ರೆ ನಿಮ್ಗಿಂತ ತಾಕತ್ತಾಗಿದ್ದೀನಿ. ನಾನು ಮನ್ಸು ಮಾಡಿದ್ರೆ ಒಂದೇ ಬೆರಳಲ್ಲಿ ನಿಮ್ಮ ನೆತ್ತಿ ಬಿಸಾಕ್ಬಿಡ್ತೀನಿ. ನಿಮ್ ತಾಕತ್ತೇನ ಅಂತ ನನಗ್ ಗೊತ್ತಿಲ್ವಾ? ಜಗಳ ಮಾಡಕ್ಕೆ ಇಲ್ಲಿ ಕರ್ಕೊಂಬಂದ್ರ? ಅಣ್ಣಪ್ಪನವ್ರೆ, ನಿಮ್ ಜೊತೆಗೆ ಜಗಳ ಮಾಡಿ ಯಾನ್ ಸಾಧಿಸ್ಬೇಕು? ನಾವು ನಂಬ್ಕೊಂಡಿರೋರೇ ನಮ್ಗೆ ಅವಮಾನ ಮಾಡಿದ್ರಲ್ಲ, ಆ ದುಃಖನ ನನ್ ಕಲ್ ತಡ್ಕೊಳಕ್ ಆಗ್ತಾ ಇಲ್ಲ. ನಂದು ಸೇಮ್ ಪ್ರಾಬ್ಲಮ್ ಗೌಡ್ರೆ. ನಾನು ಯಾರನ್ನ ದೇವತೆ ಅನ್ಕೊಂಡಿದ್ನೋ ಅವ್ರು ನನ್ಗೆ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಣ್ಣಪ್ಪನವ್ರೆ, ನಾನ್ ಹೇಳ್ತಾ ಇರೋದು ನನ್ನ ಹೆಂಡ್ರು ಪುಟ್ಮಲಿ ಬಗ್ಗೆ. ನಾನು ಮಾತಾಡ್ತಿರೋದು ನನ್ನ ಹೆಂಡತಿ ಮಧುರನ್ ಬಗ್ಗೆ. ತೊಂದ್ರೆ ಇಲ್ಲ, ಆದ್ರೂ ನಮ್ಮ ಹೆಂಡ್ರು ನಮ್ಗೆ ಈ ಪಟ್ಟಿ ಅವಮಾನ ಮಾಡ್ತಾರೆ ಅಂತ ನಾನ್ ಅನ್ಕೊಂಡ್ರಿನಿಲ್ಲ. ಮದುವೆ ಆಗಟ್ಟ ನಾವು ದೇವರುಗಳು, ಮದುವೆ ಆದ್ಮೇಲೆ ದಯ್ಯಗಳು. ಅದಕ್ಕೆ ಗೌಡ್ರೆ ಹೇಳೋದು ಮದ್ವೆ ಆಗ್ಬಾರ್ದು ಅಂತ. ನನ್ನ ಫ್ರೆಂಡ್ ಪ್ರಸನ್ನ ಬಡ್ಕೊಂಡ, ಮದ್ವೆ ಆಗ್ಬೇಡ ಕಣೋ, ಮದ್ವೆ ಆಗ್ಬೇಡ ಕಣೋ ಅಂತ. ಅವ್ನು ಮಾತು ಕೇಳದೆ ಮದ್ವೆ ಆಗಿದ್ದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ. ಅಣ್ಣಪ್ಪನವ್ರೆ, ನಿಮ್ ಫ್ರೆಂಡು ಪ್ರಸನ್ನನ ಮಾತು ಕೇಳ್ಕೊಂಡು ಮದುವೆ ಆಗದೆ ಇದ್ರೆ ಸಮಾಜ ಸುಮ್ಮನ್ ಬಿಟ್ಟದ. ಮದುವೆ ಆದ್ರೂ ಒಂಥರ ಮಾತಾಡ್ಕತ್ತಾರೆ, ಆಗದೆ ಇದ್ರೆ ಇನ್ನೊಂಥರ ಮಾತಾಡ್ಕತ್ತಾರೆ. ನನಗೆ ಬರ್ತಿರೋ ಕೋಪಕ್ಕೆ ಆ ಶಾಕುನ ಚಾಕು ತಗೊಂಡು ಚುಚ್ಚಿ 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 ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಇಷ್ಟಕ್ಕೆಲ್ಲ ಅವಳೇ ಕಾರಣ ರೀ. ಅಣ್ಣಪ್ಪನವ್ರೆ, ಹೆಣ್ಣೆಕ್ಳಿಗೆ ಹಂಗೆಲ್ಲ ಮಾಡಕ್ ಆಗಲ್ಲ. ಒಟ್ನಲ್ಲಿ ನಮ್ತನನ ನಾವು ಕಳ್ಕೊಂಬಿಟ್ಟು. ಇವ್ರು ಬೇರೆ ಬಂದ್ರು, ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡೋರು. ಎಂಥದ್ದು ಬೈಕಂಡಂಗಿತ್ತ? ನಿಮಗ್ ಬೈಯಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಏನ್ ಈ ಕಡೆ ಬಂದಿದ್ದು? ಸುಂದ್ರಿ ಮೇಡಮ್ ಅನ್ ಕಾಂಬ ಅಂದಳಿ ಮನೆಗೆ ಹೋಯ್ದಿದೆ ಮರ್ರೆ. ಆರಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಯ್ತು ಮರ್ರೆ. ಜೀವಮಾನದಲ್ಲಿ ಯಾರು ನಂಗೆ ಆ ನಮ್ನಿ ಅವಮಾನ ಮಾಡಿರಲ್ಲ. ಅದಕ್ಕೆ ಬಜರಂಗಿ ಅವ್ರ ಹೇಳೋದು, ಬಾಗಲ್ ತೆಗದದ ಅಂತ ಕಾಲಿಡೋದಲ್ಲ, ಕಾಲಿಟ್ರೆ ಈ ತರ ಕಾಲ್ ಮುರ್ಕೊಂಡ್ ಬರ್ಬೇಕಾಯ್ತದೆ. ನಾನು ಬೇಕಂದಳಿ ಬಾಯಿಲ್ಲ ಮರ್ರೆ. ರಾಕಿರಯ್ಯೆ ಸುಂದ್ರಿ ಮೇಡಮ್ ಮನೇಲಿ ನಾನು ಲವ್ ಮಾಡ್ತಿಪ್ಪು ಹುಡುಗಿ ಇದ್ದಾಳೆ, ಕಣ್ಕ ಬನ್ನಿ ಮರ್ರೆ ಅಂದ. ಅದಕ್ಕೆ ಹೊಯ್ದಿದೆ. ಆ ಹುಡುಗಿ ಕಂಡ್ರೆ ಸುಂದ್ರಿ ಮೇಡಮ್ ಎದುರಿಗೆ ಅಂಕಲ್ ಅಂದಳಿ ಅವಮಾನ ಮಾಡುದಾ? ಮದುವೆ ಕೂಡ ನಾವು ಅಂಕಲ್ ಆಗಿಬಿಡುತ್ತ ಮರ್ರೆ. ಈಗಲೂ ಕಾಣಿ, ನಾನು ತೊಡಿ ತಟ್ಟಿ ನಿಂತೆ ಅಂದ್ರೆ ಎಂಥ ಹುಡುಗರಾರು ನನ್ನ ಮುಂದೆ ಮಂಡಿ ಉರಿ ಕೂಕಣ್ಕ ಅಂತ ಯೌವನದ ಶಕ್ತಿ ನನ್ನಲ್ಲಿತ್ತು. ನಿಮ್ಗಷ್ಟೇ ಅವಮಾನ ಆಗಿಲ್ಲ ರೀ, ನಮಗೂ ಅವಮಾನ ಆಗಿದೆ. ಅದಕ್ಕೆ ಇಲ್ಲಿ ಬಂದು ದುಃಖ ತೋಡ್ಕೋತಿದ್ದೀವಿ. ಜಾಸ್ತಿ ತೋಡ್ಕೊಂಡ್ಬೇಡಿ ಮರ್ರೆ, ಆಮೇಲೆ ಅದೇ ಗುಂಡಿಯಲ್ಲಿ ಬಿದ್ದು ಮಣ್ಣು ಹಾಯ್ಕೊಂಡ್ ಕತ್ತ. ಎತ್ತಕ್ ನೀವಿದಾರಲ್ಲ, ಈಗ ಎಂತ ಹಿಂಗೆ ಜಗಳ ಮಾಡ್ತಾ ಕೂತ್ಕಂದ ಅಥವಾ ಎಂತ ಪರಿಹಾರ ಕಾಮ್ದ? ನಿಮ್ ಕೈಲ ಏನು ಮಾಡಕ್ಕಾಗಿಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಹೆಮ್ಮಾರಿನ ಎದುರಿಸಿ ಬದುಕಬಹುದು, ಆದ್ರೆ ಹೆಂಡತಿನ ಎದುರಿಸಿ ಆ ದೇವರು ಕೂಡ ಬದುಕಿಲ್ಲ. ಅಣ್ಣಪ್ಪನವ್ರೆ, ಇಷ್ಟೆಲ್ಲ ಅವಮಾನ ಆಯ್ತಾರದು ಆ ಕಲ್ಟಿವೇಟ್ರಿಂದ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವನಿಗೆ ಮದುವೆ ಆಗಿಲ್ಲ, ಅಂಕಲ್ ತರ ಕಾಣ್ತೀನಿ ಅಂತ ನಮ್ಮ ಹೆಂಡ್ರ ಜೊತೆಗೆ ಸೇರ್ಕೊಂಡು ಬ್ಯಾರೆಯವ್ರ ಕಲಿ ನಮಗೆ ಅಂಕಲ್ ಅನ್ನಿಸ್ತಾನೆ. ನಮಗೆ ಅವಮಾನ ಮಾಡ್ತಾರೆ, ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ದಾರಿಗೆ ಬರ್ತಾರೆ. ಹಂಗಾರೆ ಈಗ ಎಂತ ಮಾಡೋದು ಮರ್ರೆ? ಮೊಸರು ಹಾಕ್ಬೇಕು ಅಂದ್ರೆ ಹಾಲ್ಗೆ ಎಪ್ಪಾಕ್ಬೇಕು, ಕೆಸರು ಎರ್ಚ್ಬೇಕು ಅಂದ್ರೆ ಕಲ್ಲು ಹಾಕ್ಬೇಕು. ಹಂಗೆ ಆ ಕಲ್ಟಿವೇಟ್ರಿಗೆ ಹುಚ್ಚು ತಲೆಗತ್ತಬೇಕು ಅಂದ್ರೆ ಎಣ್ಣೆ ಒಡಿಸ್ಬೇಕು. ಐ ಲೈಕ್ ಇಟ್. ಮಾಸ್ಟ್ರೆ, ಎಂಥದಕ್ಕೆ ತಲೆಯನ್ನು ಈ ನಮ್ಮನೆ ಪೂಜಿತಿದ್ದೀರಾ? ಬಲಿ ಕೊಡೋದಕ್ಕೆ ಅಲ್ಲ, ಈ ಸಂತೋಷ ಕೂಟಕ್ಕೆ ನೀನೇ ಅಲ್ವೇನೋ ಕಾರಣ. ಅದಕ್ಕೆ ಗೌಡ್ರು ಈ ರೀತಿ ಅಭಿನಂದನೆ ಸಲ್ಲಿಸ್ತಿದ್ದಾರೆ. ಅಂತ ಸಂತೋಷ ನಾನು ಎಂತ ಮಾಡಿದ್ದೀನಿ ನಿಮ್ಮ ದೂಪೆ? ಯಾನೇ ಒಡ್ಡ ಕಲ್ಟಿವೇಟ್ರು, ನಿನ್ನ ಜೀವನನ ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೊಂಬಿಟ್ಟೆ. ಇವೆಲ್ಲ ನಿನಗೆ ಬೇಕಿತ್ತಾ? ಎಂಥದಕ್ಕೆ ರಿಂಗ್ ಮಾಸ್ಟ್ರೆ? ನಾನೆಂತ ನಿಮ್ಮ ಆಸೆಯಲ್ಲಿ ಪಾಲ್ ಕೇಳಿದ್ನ? ಬಂದ್ಬಿಡು, ಕೇಳೋದ್ಕೆಲ್ಲ ಕೊಟ್ಬಿಡ್ತೀನಿ. ನಾ ಹೇಳ್ದದು ಹೆಣ್ಣು ಲವ್ ಅನ್ನೋದೆಲ್ಲ ಬೇಕಿತ್ತಾ ಅಂತ. ಎಂಥದಕ್ಕೆ ರಿಂಗ್ ಮಾಸ್ಟ್ರೆ? ಜೀವನದಲ್ಲಿ ಪ್ರೀತಿ ಮಾಡ್ಬೇಕಂತ ಹೇಳಿದವ್ರು ನೀವೇ ಅಲ್ವಾ? ಈಗಂತೂ ಕುಡಿದು ಒಟ್ಟಾಸಿ ಪಿಟ್ಟಕಮ್ಮಿಯಾಗಿ ಮಾತಾಡ್ತೀರಾ? ಲೇ, ಕುಡ್ದಾಗ್ಲೇ ಕಣೋ ಸತ್ಯ ಹೊರಗೆ ಬರೋದು. ಮನುಷ್ಯ ಟೈಟ್ ಆದಾಗ್ಲೇ ರೈಟ್ ಆಗಿ ಮಾತಾಡೋದು. ಜಾನಿ ಬಾಯ್, ಮನುಷ್ಯ ಕುಡಿದಾಗ ಟೈಟ್ ಆಗೋದಿಲ್ಲ, ಲೂಸ್ ಆಗ್ತಾನೆ. ಜಾಸ್ತಿ ಕುಡಿದ್ರೆ ನನ್ನ ನಮ್ಮನೆ ಹುಚ್ಚ ಆಗ್ತಾನೆ. ಏ ಬರ 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 ಅಡ್ಡಿಲ್ಲ ಬರ, ನೀನು ಲೈಕ್ ಮಾಡಿ ಮಾತಾಡ್ತೆ. ಆರೆ ಇದು ಹೆಂಡತಿ ಮುಂದೆ ನಡೋದಿಲ್ಲ,
ನಮ್ಮ ಹಂಗೆ ಕದ್ದು ಮುಚ್ಚಿ ಕುಡಿಕ ಹೆಂಡ್ತಿಗೆ ವಿಷಯ ಗೊತ್ತಾಯ್ತಾ ಮನೆ ಮುಂದಿಪ್ಪು ತೋಡಲ್ಲಿ ಬಿತ್ಕಂಡ ಅದಕ್ಕೆ ನಾನು ಮದುವೆ ಆದ್ಮೇಲೆ ಕುಡಿಯೋದನ್ನೇ ಬಿಡ್ತಾನೆ. ಅವಳೆಂತ ಕೊಡ್ತಾಳೋ ಅದನ್ನೇ ಕುಡ್ಕೊಂಡು ಮಲಗ್ತಾನೆ. ಅಡ ಕಲ್ಟಿವೇಟ್ರು ಫಸ್ಲು ಕೈಗೆ ಬರೋಕ್ಕಿಂತ ಮುಂಚೆ ಎಲ್ಲರೂ ಚೆಂದಾಗೇ ಇರ್ತಾರೆ. ಕೈಗೆ ಬಂದ್ಮೇಲೆ ತಲೆ ಗಿರೋದು ಇಡ್ತಾ ಇರೋ ನಾವು 3 ಜನನೇ ಎಂಡ್ರನ್ನ ಸುಧಾರ್ಸೋಕ್ಕಾಯ್ತಾ ಇಲ್ಲ. ಇನ್ನು ಇಡ್ತಾ ಇಲ್ದಾರ ನೀನು ಸುಧಾರಿಸ್ಯಾ? ಈ ಎಂಡ್ರು ಅನ್ನೋದು ಒಂಥರ ಸಿಮೆಂಟ್ ಫ್ಯಾಕ್ಟ್ರಿ ಇದ್ದಂಗೆ, ಎಷ್ಟು ತುಂಬ್ತಾ ಹೋದ್ರೂ ಖಾಲಿ ಆಯ್ತಾ ಇರುತ್ತೆ. ಅದಕ್ಕೆ ನಾನು ನಿನಗೆ ಹೇಳ್ತಾವನಿ, ಈ ಪ್ರೀತಿ ಪ್ರೇಮ ಹುಡುಗಿ ಸಂಸಾರ ಮಕ್ಕ ಮರಿ ಯಾವು ಬೇಡ. ಈಗ ಹೆಂಗಿದೆ ಹಂಗೆ ಇದ್ಬಿಡು. ನೀವೆಂಥದ್ದೇ ಹೇಳಿರಿ ಈಗ ಮಾಸ್ಟ್ರೆ, ಆ ಹುಡುಗಿಯನ್ನು ನೋಡಿದ ಮೇಲೆ ನೀವೆಂತ ಹೇಳಿದ್ರು ನನಗೆ ಎಣ್ಣೆಯಲ್ಲಿ ನೀರು ಮಿಕ್ಸ್ ಮಾಡಿದಾಗೆ ಆಗ್ತಾ ಉಂಟು. ಐ ಲೈಕ್ ಇಟ್. ಇಷ್ಟು ಹೊತ್ತವರೆಗೂ ನೀರೇ ಮಿಕ್ಸ್ ಮಾಡ್ಕೊಂಡಿಲ್ವಲ್ಲೋ? ಅಯ್ಯೋ ಜಾನಿ ಬಾಯ್, ನಾನು ಹೇಳ್ತಿರೋದು ನೀವು ಹೇಳೋದೆಲ್ಲ ನನಗೆ ಮಂಡಿಗೆ ಹೋಗುತ್ತಿಲ್ಲ. ಅಂತ ಗೌಡ್ರೆ ಇದು ನಾವು ಎಷ್ಟೇ ಕುಂಗ್ರು ಇವ್ ಕ್ಯಾರೆ ಅಂತಿಲ್ಲ. ಈ ಗಂಡಸರು ಎಣ್ಣೆ ನಸೆನ ಬಿರ್ನ ಇಳಿಸ್ಕೊಂಡ್ಬಿಡ್ತಾರೆ, ಆದರೆ ಹೆಣ್ಣಿನ ನಸೆನ ಇಳಿಸ್ಕೊಳಕ್ಕಾಗೋದೇ ಇಲ್ಲ. ಇವನಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಪ್ರಯೋಜನ ಇಲ್ಲ. ನಿಮ್ಮ ಪಾಡೆ ನೀವು ಕುಡಿ. ಗೌಡ್ರೆ, ಮುಂದಿಟ್ಟ ಹೆಜ್ಜೆನ ನೀವು ಹಿಂದೆ ಇಡ್ಬೋದು, ಆದರೆ ಈ ಜಾನೆ ಇಡಲ್ಲ. ಈಗ ನೋಡಿ ನನ್ನ ಕೊನೆ ಅಸ್ತ್ರ ಹೆಂಗಿರುತ್ತೆ ಅಂತ.